ನೀನೇ ಫಸ್ಟ್ ಹೇಳು. ಸೊ ನೋಡಿ ಈ ಔಟ್ಫಿಟ್ ಹೇಗಿದೆ. ಇದು ಇವಾಗ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಇವೆಂಟಿಗೆ ಯಾರು ನೀವು ಆರ್ಡರೇ ಮಾಡಲ್ಲ, ನಾವು ಎಷ್ಟು ಚೆನ್ನಾಗಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಕಸ್ಟಮೈಸ್ ಡಿಸೈನ್ಸ್ ಇದೆ, ನೀವು ಹೇಳೋದೇ ನೀವೇನು ಕೇಳಿದ್ರು ಆ ಥರ ಎಲ್ಲ ಮಾಡಿಕೊಡ್ತೀವಪ್ಪ. ಎಲ್ಲ ಆರ್ಡರ್ ಮಾಡಿ ಬೇಗ ಬೇಗ ಕಮ್ಮಿ ಪ್ರೈಸ್ಗೆ, ಸ್ಟಾರ್ಟಿಂಗ್ ಅಲ್ವಾ ಅಂತ ಕಮ್ಮಿ ಪ್ರೈಸಲ್ಲೇ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ಇವೆಂಟ್ಗೆ. ಸೊ ನೋಡಿ ನಮ್ಮ ಮದರ್ ಇಂಡಿಯಾ ಹತ್ರ ಆಶೀರ್ವಾದ ತೊಗೊಬಿಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು. ಮಾರ್ನಿಂಗಿಂದ ಅರ್ಷಿತ್ ಅವ್ರು ತುಂಬ ಬ್ಯುಸಿ, ಹಾಗಾಗಿ ಈಗ ಆಶೀರ್ವಾದ ಮಾಡಬೇಕು. ಮಾಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಗೈಸ್ ಇಲ್ಲಿ ಇದು ಅಮ್ಮ ಗಿಫ್ಟ್ ನನಗೋಸ್ಕರ ಕೊಡಿಸಿದ್ದು. ಚೆನ್ನಾಗಿದೆಯಾ ಕಮೆಂಟ್ ಮಾಡ್ತೀವಿ. ನಾಳೆ ಸೌಂಡ್ ಮಾಡ್ತಾವ ನಾನು. ಅಯ್ಯೋ ಹೆಣ್ಣು ಕೊಟ್ಟವರಲ್ಲ, ಅದಕ್ಕೆ ಕಾಳಿಗೆ ಬೀಳ್ಬೇಕಪ್ಪ ಮಗ. ಚೆನ್ನಾಗಿರಪ್ಪ, 100 ವರ್ಷ ಇಬ್ಬರು ಹೀಗೆ ಚೆನ್ನಾಗಿ. ಓಕೆ, ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನೋ ಪ್ಲ್ಯಾನ್ ಮಾಡಿದ್ವಿ, ಮದರ್ಸ್ ಡೇ ಬೇರೆ ಇತ್ತಲ್ಲ. ಬಟ್ ಆ ಸರ್ಪ್ರೈಸ್ ಏನೂ ಮಾಡೋಕ್ಕಾಗಲಿಲ್ಲ. ನೋಡೋಣ ಅದೇನು ಮಾಡೋದು ನೆಕ್ಸ್ಟು ಅಂತ. ಸೊ ಇವಾಗ ಸದ್ಯಕ್ಕೆ ಅಂಗಡಿ ಹತ್ರ ಹೋಗಬೇಕು ಸೆಲೆಬ್ರೇಷನ್ಗೆ. ಪಾಪ ಇದು ಸರಿಯಾಗಿ ಎತ್ಕೊಂಡಿಲ್ಲ, ಅವತರನೇ ಇದ್ರದ್ದು. ಒಂದು ನಿಮಿಷ ಸುಮ್ಮನೆ ಇರಲ್ಲ, ಪಾಪ ಹಿಡ್ಕೊಳ್ಳೋದು. ಏನ್ರ ಸಾಂಗು ನಮ್ಮ ಅಂಗಡಿಗೆ ತಗೊಂಡ್ರಾ ಮ್ಯೂಸಿಕ್? ಹಾಂ, ಲಿಕ್ತೆ ಸಿಸ್ಟಮ್. ಹಲೋ, ಬನ್ನಿ ಒಳಗೆ. ಸೊ ನೋಡಿ ಹೇಗೆ ಡೆಕೋರೇಟ್ ಮಾಡಿದ್ದಾರೆ. ಸೊ ನೀವು ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಸ್ಪೆಷಲ್ ಡೇನ ದಕ್ಷ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡಿದ್ರಲ್ಲ ಡೆಕೋರೇಷನ್ ಹೇಗಿತ್ತು ಅಂತ. ಆ್ಯಕ್ಚುಲಿ ಇದನ್ನು ಸ್ಯಾಟರ್ಡೇ ಈವ್ನಿಂಗ್ ಹೋಗಿ ಡೆಕೋರೇಟ್ ಮಾಡಿದ್ದು. ನಾನು ಮನೆಯಲ್ಲೇ ಇದ್ದೆ, ಮಿಕ್ದವರೆಲ್ಲ ಹೋಗ್ಬಿಟ್ಟು ಡೆಕೋರೇಷನ್ ಮಾಡಿ ಬಂದಿದ್ರಷ್ಟೇ. ನಿಮಗೂ ಕಸ್ಟಮೈಸ್ಡ್ ಡಿಸೈನ್ಸ್ ಎಲ್ಲ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಆ್ಯಂಡ್ ಇಲ್ಲಿ ನೋಡಿ ದಕ್ಷ ಕ್ಯೂಟ್ ಜಲಸಿನ ಬೊಕ್ಕೆ ಕೊಟ್ಟರೆ ಅವರಪ್ಪ ಇಸ್ಕೋಬಾರ್ದಂತೆ. ನಾನು ನೋ ಅಮ್ಮ ಅಂತ ಹೇಳ್ತಿದ್ದಾನೆ. ನನ್ನ ಮಗಂದು ಕ್ಯೂಟ್ ಜಲಸಿ ನೋಡಿಬಿಟ್ಟು, ಪೊಸೆಸಿವ್ನೆಸ್ ನೋಡಿಬಿಟ್ಟು ನಾನಂತೂ ಫುಲ್ಲು ಖುಷಿಯಾಗೋದೆ. ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ, ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ನೀವಿಬ್ಬರೇ ಆನಿವರ್ಸರಿ ಮಾಡ್ಕೊಂಡ್ರೆ ಮಧ್ಯದಲ್ಲಿ ಇದೆಲ್ಲ ಬೇಕಿರ್ಕೊಳ್ಳಿ. ವಾ ಸೂಪರ್. ಮತ್ತೆ ಕೇಕ್ ಯೇ ಬೇಬಿ ಪಾಪ. ವೆರಿ ಗುಡ್. ಯೇ ಫೈನಲ್ ಆಗಿ ನಮ್ಮಿಬ್ಬರು ಸೆಲೆಬ್ರೇಷನ್ ಮುಗೀತಾ ಆ್ಯನಿವರ್ಸರಿದು. ಆ್ಯಂಡ್ ಎಲ್ರಿಗೂ ಕೇಕ್ ತಿನ್ನಿಸಿ ಕೇಕ್ ಕೊಟ್ಟಿದ್ದು ಎಲ್ಲನೂ ಮುಗೀತು. ಆ್ಯಂಡ್ ಇವಾಗ ಮದರ್ಸ್ ಡೇಗೆ ಇಲ್ಲೇ ಪ್ಲ್ಯಾನ್ ಮಾಡಿದ್ವಿ ಆಯಿತಾ, ಸರ್ಪ್ರೈಸ್ ಆಗಿ. ಕೇಕ್ ಆಲ್ರೆಡಿ ಮನು ತೊಗೊಂಬಂದಿದ್ಲು, ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ.
ಸರ್ಪ್ರೈಸ್ ಮದರ್ಸ್ ಡೇಗೆ ಮಾಡ್ತಾ ಇದ್ದೀವಿ. ಅಡ್ವರ್ಟೈಸ್ ಇರುತ್ತೆ ಹಾಕು. ನೀನು ಇಟ್ಕೊಂಡು ಓಕೆ. ತಡಿ ಹಾರ್ಟ್ ಸ್ಟಾರ್ಟ್ ಆಗೋದು ಬಿಡುವ. ಅಡ್ವರ್ಟೈಸ್ ಬರ್ತಾ ಇದೆ. ಮನೆಯೊಳಗೆ ಪೂಜಿಸಲು ಹರಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ, ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ, ನೋವಲ್ಲೂ ನಗುವವಳು ಒಬ್ಬಳೇ ಹೊತ್ತ ತಾಯಿ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಸರುಮಾ, ಐ ಲವ್ ಯು ಸೋ ಮಚ್. ನನಗೀಗ ಗೊತ್ತಾಗ್ತಿದೆ ಅಮ್ಮ ಆದಮೇಲೆ ಎಷ್ಟು ಕಷ್ಟಪಡಬೇಕು ಅಂತ ಆ್ಯಂಡ್ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕು ಅಂತ. ನೀವು ಮೂರು ಜನ ಮಕ್ಕಳಿಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಿ ಅಂತ ನನಗೆ ಇವಾಗ ರಿಯಲೈಸ್ ಆಗಿದೆ ಅಮ್ಮ. ಆ್ಯಂಡ್ ಯು ಆರ್ ಟೂ ಗುಡ್ ಆ್ಯಂಡ್ ಯು ಆರ್ ದ ಬೆಸ್ಟೆಸ್ಟ್ ಮಾಮ್. ನಮ್ಮ 3 ಜನಕ್ಕೂ ನೀವು ಸಿಕ್ಕಿರೋದು ನಮ್ಮ ಅದೃಷ್ಟ ಅನ್ಬೋದು. ಆ್ಯಂಡ್ ನಾವು ಇದುವರೆಗೂ ಏನೂ ಕೇಳೇ ಇಲ್ಲ ನಿಮ್ಮ ಹತ್ರ. ನಾವು ಕೇಳೋ ಮುಂಚೆನೇ ನಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲ ನೀವೇ ತಿಳ್ಕೊಂಡು ನಮಗೆಲ್ಲನೂ ಕೊಟ್ಟಿದ್ದೀರಾ. ಆ್ಯಂಡ್ ಎಷ್ಟು ಪೇಷನ್ಸಿಂದ ಇರ್ದಿರ ನಮ್ಮ 3 ಜನನ ಮೇಂಟೈನ್ ಮಾಡಿದ್ದೀರಾ. ಯಪ್ಪ, ಥ್ಯಾಂಕ್ ಗಾಡ್ ನೀವು ನಮಗೆ ಅಮ್ಮ ಸಿಕ್ಕಿದ್ದೀರಾ. ಆ್ಯಕ್ಚುಲಾಗಿ ನಾವು ಎಷ್ಟು ಬ್ಲೆಸ್ಡ್ ಗೊತ್ತಾ. ಆ್ಯಂಡ್ ನೀವು ಯಾವಾಗಲೂ ನಗ್ನಾಗ್ತಾ ಇರಬೇಕು, ನೀವು ಯಾವಾಗಲೂ ಖುಷಿಯಾಗಿರಬೇಕು. ಐ ಪ್ರೇ ಫಾರ್ ಗಾಡ್ ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ನಮ್ಮ ಜೊತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ದರೂ ಏನೇ ಇದ್ದರೂ ನಾವು 3 ಜನ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವಿ ಅಮ್ಮ. ವಿ ಲವ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ ಸರು. ಓಕೆ. ಸೊ ನಾನಂತೂ 1.5 year ಬ್ಯಾಕೆ ನಿಮಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ ಮದರ್ಸ್ ಡೇಗೆ ಅಂತ. ಏನು ಹೇಳಿ, ದಕ್ಷ ಪಾಪುನೇ ಗಿಫ್ಟು ನಿಮಗೆ. ನೀವು ನನಗಮ್ಮ ಆಗಿದ್ರೆ ಇವಾಗ ನನ್ನ ಮಗನಿಗೂ ನೀವು ಅಮ್ಮ ಆಗಿ ಅವನ್ನ ಬೆಳೆಸ್ತಾ ಇದ್ದೀರಾ. ಐ ಆಮ್ ಸೋ ಹ್ಯಾಪಿ ಗೊತ್ತಾ, ನಿಮ್ಮ ಥರ ಅಮ್ಮಮ್ಮ ಅವನಿಗೆ ಸಿಗೋಕ್ಕೆ. ಅವನಿಗೂ ಅಷ್ಟೇ ಬೇಸಿಕ್ ಏನು ಬೇಕು, ನಮಗೂ ಪಾಪುಗೂ ಎಲ್ಲರಿಗೂ ಬೇಸಿಕ್ಸ್ ಏನು ಬೇಕು ಅದೆಲ್ಲನೂ ತಿಳ್ಕೊಂಡು ನೀವು ಇಲ್ಲಿವರೆಗೂ ನಮ್ಮ ಲೈಫ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಬಂದಿದ್ದೀರಾ ಅಮ್ಮ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ವಿ ಲವ್ ಯು ಆಲ್ವೇಸ್. ಇವಾಗ ನೋಡಿ 2 ಸೆಲೆಬ್ರೇಷನ್ನು ಕಂಪ್ಲೀಟ್ ಆಯಿತು ಫೈನಲಿ. ಹಾಯ್ ಫ್ರೆಂಡ್ಸ್, ಈಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗೀತು. ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಆ ಕಡೆ ಒಂದ್ಸರಿ ಲುಕ್ ನೋಡಿ, ಒಲಂಬಾಸ್ ರೆಸ್ಟೋರೆಂಟ್. ಏನಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಮ್ಗೆ ಯಾವಾಗ್ಲೂ ಒಂದು ಕ್ರೇಜ್ ಇದೆ. ನಾವು ಎನಿ ಮೂಮೆಂಟ್, ಎನಿ ಸ್ಪೆಷಲ್ ಮೂಮೆಂಟಲ್ಲೂ ನಾವು ಒಂದು ಹೊಸ ಹೋಟೆಲ್ ಆಗಲಿ, ರೆಸ್ಟೋರೆಂಟ್ ಮತ್ತು
ತುಂಬ ಚೆನ್ನಾಗಿರೋ ಯಾವ ಪ್ಲೇಸಸ್ ಇದ್ದರೂ ಆ ಪ್ಲೇಸ್ ವಿಸಿಟ್ ಮಾಡೋದು. ಇವಾಗ ಬಂದಿರೋದು ಇದು ಒಲಂಬಸ್ ರೆಸ್ಟೋರೆಂಟ್ ಅಂತೇಳಿ. ಇವಾಗ ಇಲ್ಲಿ ಹೇಗಿದೆ, ಫುಡ್ಡೆಲ್ಲ ಹೇಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಗೈಸ್, ಗಾಡಿ ಇನ್ನೊಂದು ಯಾವುದೋ ಪಾರ್ಕಿಂಗ್ ಮಾಡೋಕ್ಕೆ ಬಂದರು. ಸೊ ಅಮ್ಮ ಏನೋ ಹೇಳ್ತಾ ಇದ್ರಲ್ವ ನಿಮಗೆ, ಅದು ಸ್ವಲ್ಪ ಕೇಳಿಸ್ದಂಗೆ ಆಯಿತು. ಅದಕ್ಕೆ ಒಳಗಡೆ ಹೇಳೋಣ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಫಸ್ಟೆಲ್ಲ ಸೆಟಲ್ ಆದ್ವಿ. ಟೇಬಲ್ ಫಾರ್ 6 ಮೆಂಬರ್ಸ್ನ ಚೂಸ್ ಮಾಡಿಕೊಂಡು ಬಂದು ಕೂತ್ಕೊಂಡು ಮೆನು ಎಲ್ಲ ಹೇಳ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಬನ್ನಿ ಅಂದ್ಬಿಟ್ಟು ಬಂದ್ವಿ. ನೋಡಿ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾನೆ ತೀಟೆ ಮಾಡೋಕ್ಕೆ. ಇವ್ನು ಇವಾಗ ಹಿಡ್ಕೊಂಡು ಊಟ ಮಾಡೋದೇ ಇರೋದು ನಮಗೆ ಟಾಸ್ಕು. ಇನ್ನು ಇವ್ನು ನಾನ್ ವೆಜ್ ತಿನ್ನಂಗಿಲ್ಲ, ನಿಮಗೂ ಗೊತ್ತಲ್ಲ. ಇನ್ನೊಂದು 2 ಮಂತ್ಸ್ ಹಿಡ್ಕೊಂಡ್ಬಿಟ್ರೆ ಸಾಕಾಗಿದೆ ನನಗಂತೂ. ಆ್ಯಂಡ್ ಸೋಫಾ ಮೇಲಂತೂ ಕೂರಲೇ ಇಲ್ಲ ದಕ್ಷು. ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇನ್ನೆಲ್ಲಿ ಬಿದ್ದುಬಿಡ್ತಾನೆ ಅಂತ ಬೇಬೀಸ್ಗೆ ಸ್ಪೆಷಲ್ ಚೇರ್ ಇರುತ್ತಲ್ಲ ಹೋಟೆಲ್ಸಲ್ಲಿ. ಸೊ ಕೇಳಿದ್ವಿ, ಇದೆ ಅಂದರು. ಅದರೊಳಗೆ ಕೂರಿಸಿದ್ವಿ ಫಸ್ಟು ಕೊಡಿ ಅಂದ್ಬಿಟ್ಟು ಅದರಲ್ಲಿ ಸೆಟಲ್ ಮಾಡಿದ್ವಿ ದಕ್ಷಿಣ. ಹಾಯ್ ಫ್ರೆಂಡ್ಸ್, ಈಗ ಜಸ್ಟ್ ತೋರಿಸ್ಕೊಂಡು ಬಂದಾಗ ಯಾವ ರೆಸ್ಟೋರೆಂಟ್ ಅಂತೇಳಿ. ಒಳಗಡೆ ನೋಡಿ ಹೇಗಿದೆ. ದಕ್ಷು ಆಗಲೇ ಶುರು ಮಾಡಿದ್ದಾನೆ, ಚೇಷ್ಟೆ ಆಡ್ತಾ ಇದ್ದಾನೆ. ಅಷ್ಟು ಲಾಗಲ್ಲಂತೂ ದಕ್ಷು ಏನು ಮಾಡ್ತಾನೆ ಅಂತ ನೋಡಿ ಇರ್ತೀರ. ಇವಾಗ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ನಾವು ಈ ಥರ ಸ್ಪೆಷಲ್ ಅಕೇಶನ್ಸ್, ಈಗ ಅವ್ರದ್ದು ಆ್ಯನಿವರ್ಸರಿ ಆಯ್ತಲ್ಲ, ಆ ಸ್ಪೆಷಲ್ ಅಕೇಶನ್ ನಾವು ಯಾವಾಗಲೂ ಹೊಸ ರೆಸ್ಟೋರೆಂಟ್ನ ಟ್ರೈ ಮಾಡಬೇಕಾಗ್ತದೆ. ಇವತ್ತು ಹಾಗೆ ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿರೋದು. ಇಲ್ಲಿ ಹೇಗಿರುತ್ತೆ ಫುಡ್ಡೆಲ್ಲ ಹೇಗಿರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ನಾವು ಪ್ರತಿ ಒಂದು ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಅಂದರೆ, ನಮ್ಮದು ಬರ್ಡೇಸ್ ಆಗಲಿ ಆ್ಯನಿವರ್ಸರಿ ಆಗಲಿ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಇರೋ, ಅಲ್ಲಿ ಹೇಳ್ಬೇಕಲ್ಲ. ಹಾಂ, ಅಚ್ಚಮ್ಮ ವಿಡಿಯೋದಲ್ಲಿ. ಹಾಂ, ಇದೊಳಬಾರ್ದು, ಹೊಡಿತಾರೆ. ಇಲ್ಲಿಟ್ಕೋಬೇಕು ನೋಡಿ. ದಕ್ಷು ಸ್ಪೆಷಲ್ ಕೇರ್ ಹೇಗಿದೆ. ನಾವೇನಾದ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಅವ್ನು ಶುರು ಮಾಡ್ತಾನೆ. ಇವಾಗ ಏನಂದರೆ, ಒಂಥರ ಎಲ್ಲೇ ಹೋದರೂ ಹೊಸದಾಗಿ ಫುಡ್ ಆಗಲಿ ಪ್ಲೇಸಸ್ ಆಗಲಿ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಅದೇ ಥರ ಇವಾಗ ಅವ್ರದ್ದು ಆ್ಯನಿವರ್ಸರಿಯಲ್ಲಿ ಹೊಸ ಹೋಟೆಲ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಇಲ್ಲಿ ಫುಡ್ ಹೇಗಿರುತ್ತೆ. ನಾವು ಒಂದ್ಸರಿ ವಿಸಿಟ್ ಮಾಡಿದರೆ ಮತ್ತೆ ವಿಸಿಟ್ ಮಾಡಲ್ಲ. ಯಾಕಂದರೆ ನಾವು ಹೊಸ ಹೋಟೆಲ್ಸ್ ಆಗಲಿ ರೆಸ್ಟೋರೆಂಟ್ ಆಗಲಿ ಎಲ್ಲಿದೆ ಅಂತ ಸರ್ಚ್ ಮಾಡಿಕೊಂಡು ಒಂದು ವಿಸಿಟ್ ಆಗ್ತೀವಿ ಅಷ್ಟೇ. ಅದನ್ನೇ ಹೇಳಕ್ಕೆ ಬಂದರು ಅಮ್ಮ. ಅಷ್ಟರಲ್ಲಿ ದಕ್ಷಕ್ಕೆ ಹೋಗ್ದ. ಈಗ ಆರ್ಡರ್ ಮಾಡಿರೋ ಫುಡ್ಡೆಲ್ಲ ಬರೋವರೆಗೂ ದಕ್ಷಿಣ ನೋಡ್ಕೊಳ್ಳೋದೆ ಈಗ ಡ್ಯೂಟಿ. ಅದ್ರ ಮೇಲೆ ಕೂರ್ತಾ ಇಲ್ಲ. ಕೂರ್ಸಿನ ಒಂದು 2 ಮಿನಿಟ್ಸ್ ಕೂಡ ಆಗಿಲ್ಲ, ಆಲ್ರೆಡಿ ಎದ್ದೇಳಬೇಕು ಅಂತ ಹಠ ಮಾಡ್ತಿದ್ದ. ಪಾಪ ಅವನು ಏನು ಮಾಡ್ತಾನೆ ಅಲ್ವಾ, ಈಗ ನಾನ್ ವೆಜ್ ಬೇರೆ ಊಟ ಮಾಡಬೇಕಾ. ಅವನ್ನ ಪಕ್ಕದಲ್ಲೆಲ್ಲ ಕೂರಿಸ್ಕೊಂಡ್ರೆ ಪ್ಲೇಟ್ಗೆಲ್ಲ ಕೈ ಇಟ್ಬಿಡ್ತಾನೆ ಅಷ್ಟೇ. ಆಮೇಲೆ ಅದೆಲ್ಲ ಮುಟ್ಸಂಗಿಲ್ವಲ್ಲ. ಅವನು ಇನ್ನೊಂದು 2 ಮಂತ್ಸ್ ತಿನ್ನಂಗೆ ಆದಮೇಲೆ ಅವನು ಊಟ ಮಾಡ್ಬೋದು. ಅವಾಗ ಕೂರಿಸ್ಬಿಟ್ಟು ಅವ್ನಿಗೊಂದು ಪ್ಲೇಟ್ ಕೊಟ್ಟರೆ ಆರಾಮಾಗಿ ತಿಂತಾನೆ ದಕ್ಷು. ಸೊ ಈಗ ಮೆನು ಹೇಳಿದ್ದೀವಿ, ಅದು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು. ಆ್ಯಂಡ್ ಆರ್ಡರ್ ಮಾಡಿದ ಫುಡ್ ಕೂಡ ಬಂತು. ಸೊ ಸ್ಟಾರ್ಟರ್ಸ್ ಹೇಳಿದ್ವಿ, 2 ಸ್ಟಾರ್ಟರ್ಸ್ ಹೇಳಿದ್ವಿ, ಒಂದು ತಂದೂರಿ ಹಾಫ್ ಹೇಳಿದ್ವಿ, ಆ್ಯಂಡ್ ಇನ್ನೊಂದು ಚಿಕನ್ ಸ್ಪೈಸಿ ವಿಂಗ್ಸ್ ಹೇಳಿದ್ವಿ. ಇದು ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ರೋಟಿ ಕರೀಸ್ ಮತ್ತು ಬಿರಿಯಾನಿ. ಸೊ ಈಗ ಇಷ್ಟನ್ನು ಫುಲ್ಲು ಬ್ಯಾಟಿಂಗ್ ಮಾಡೋದೇ ಕೆಲಸ. ಸೋ ಸ್ಪೈಸಿ, ಚೆನ್ನಾಗಿದೆ ಟೇಸ್ಟ್. ಈಗ ಬರ್ತೀಯಾ? ಸೂಪರ್ ಇದೆ ಟೇಸ್ಟ್. ಗ್ರೇವಿ ಯಾರು ಕೊಡಲ್ಲ. ಸೊ ಆಗಲೇ ಹೇಳ್ದಂಗೆ ಫುಡ್ ಮಾತ್ರ ಸಖತ್ತಾಗಿತ್ತು. ಸ್ಟಾರ್ಟಿಂಗ್ ಅಂತೂ ಫುಲ್ ಚೆನ್ನಾಗಿತ್ತು ಸ್ಟಾರ್ಟರ್ಸು, ಆ್ಯಂಡ್ ಗ್ರೇವಿಸು ಚೆನ್ನಾಗಿತ್ತು. ಒಂದು ಪೆಪ್ಪರ್ ಚಿಕನ್ ಸಮಥಿಂಗ್ ಹೇಳಿದ್ವಿ, ಅದಂತೂ ಹೆವಿ ಖಾರ ಆಯಿತು. ಸ್ವಲ್ಪ ತೊಗೊಂಡು ತಿಂದ್ರೂ ಸಿಕ್ಕಾಪಟ್ಟೆ ಖಾರ ಆಯಿತು. ಯಾವ ಹೋಟೆಲಲ್ಲೂ ನಾವು 2 ಲೀಟರ್ಸ್ ವಾಟರ್ ಕುಡ್ದೇ ಇಲ್ಲ. ಆ್ಯಕ್ಚುಲಾಗಿ 1 ಲೀಟರೆಲ್ಲ ಮ್ಯಾನೇಜ್ ಮಾಡ್ತಿದ್ವಿ, ಬಟ್ ಇಲ್ಲಿ 2 ಲೀಟರ್ಸ್ ಕುಡಿದು ಸೋಡಾ ಕೂಡ ಆರ್ಡರ್ ಮಾಡಿದ್ವಿ, ಅಷ್ಟು ಖಾರ ಇತ್ತು. ಆ್ಯಂಡ್ ಗುಡ್ ಇತ್ತು. ಬಟ್ ಲಾಸ್ಟಲ್ಲಿ ಬಿರಿಯಾನಿ ಸ್ವಲ್ಪ ನಮ್ಗೆ ಟೇಸ್ಟ್ ಇಷ್ಟ ಆಗಲಿಲ್ಲ, ಮಸಾಲ ಎಲ್ಲ ಕಮ್ಮಿ ಇತ್ತು. ಸೊ ಬಿರಿಯಾನಿ ತಿಂದು ಎಲ್ಲನೂ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಲಾಸ್ಟ್ ಪಾರ್ಟ್ ಆಫ್ ದ ಡೇ
ಬೀಡ ತೊಗೊಂಡು ಬೀಡ ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರ್ಷು ವ್ಲಾಗ್ಸ್.